ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ ಅಂತೇಳಂದರೆ, ನೀವು ಒಂದು ಯೂಟ್ಯೂಬ್ ಚಾನಲ್ನ ಮಾಡ್ತಿದ್ದೀರಾ ಅಂದರೆ ನಿಮ್ಮದು ಯೂಟ್ಯೂಬಿಂದ ಯಾವ ರೀತಿ ರೆಕಮೆಂಡೇಷನ್ ಆಗುತ್ತೆ, ನೀವು ಯಾವ ರೀತಿ ವ್ಯೂಸ್ ತಗೋಬೇಕು, ಯಾವ ರೀತಿ ವ್ಯೂಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ತಿಳಿಸ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕೊನೆ ತನಕ ವೀಡಿಯೋ ನೋಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಈಗ ಏನಂತೇಳಂದರೆ, ನಿಮಗೆ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ಮಾಹಿತಿ ಬೇಕಂದ್ರೂ ಸಹ ನಮ್ಮ ಯೂಟ್ಯೂಬ್ ವೀಡಿಯೋದಲ್ಲೂ ಸಹ ಸಿಗ್ತವೆ. ಹಾಗೆ ಅದರಲ್ಲಿ ನಿಮ್ಗೆ ಇನ್ನೂ ತೀರಾ ಸಿಗಲೇಬೇಕು ಅಂತೇಳಂದರೆ ಲಕ್ಕಿ ಶಶ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅವರು ಯೂಟ್ಯೂಬ್ ಬಗ್ಗೆನೇ ವೀಡಿಯೋ ಮಾಡ್ತಾರೆ. ನಾನು ಯೂಟ್ಯೂಬ್ ಮಾಡೋದಕ್ಕೂ ಸಹ ಅವರೇ ನಮಗೆ ಎಲ್ಪ್ ಮಾಡಿದ್ದು. ಅಂದರೆ ಅವ್ರು ಯೂಟ್ಯೂಬ್ ವೀಡಿಯೋ ಮಾಡೋರು ಅದನ್ನು ನೋಡ್ಕೊಂಡು ಮಾಡಿದ್ದು. ಅದಕ್ಕೋಸ್ಕರ ಅವರು ಯೂಟ್ಯೂಬರ್ಗೋಸ್ಕರನೇ ಯೂಟ್ಯೂಬ್ ಮಾಡಿರೋದು. ಅದರಲ್ಲಿ ನೀವು ನೋಡಿ ಮಾಡ್ಕೋಬೋದು ಫ್ರೆಂಡ್ಸ್. ಅವ್ರದ್ದು ಒಂದು ಒಳ್ಳೆ ಬೆಸ್ಟ್ ಚಾನಲ್ಲು. ಈಗ ಯೂಟ್ಯೂಬಿಂದ ನಿಮಗೆ ಯಾವ ರೀತಿ ವ್ಯೂಸ್ ಬರುತ್ತೆ ಅಂತೇಳಂದರೆ, ನೀವು ಹೆಚ್ಚು ವೀಡಿಯೋ ಹಾಕಿದಷ್ಟು ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಏನನ್ಬೋದು, ಇವತ್ತು ನೀವು 10 ವೀಡಿಯೋಸ್ ಹಾಕ್ತೀರಾ, ಇನ್ನು 2-3 ದಿನ ಹಾಕಲ್ಲ, ಆಗ ಮೇಲೆ ಮತ್ತೆ 4 ವೀಡಿಯೋ ಹಾಕ್ತೀರಾ, ಮತ್ತೆ 15 ದಿನ ಬಿಡ್ತೀರಾ, ಮತ್ತೆ ಒಂದಿನ 8 ವೀಡಿಯೋ ಹಾಕ್ತೀರಾ. ಈ ರೀತಿ ಮಾಡಿದರೆ ನಿಮಗೆ ವೀಡಿಯೋಸಲ್ಲಿ ವ್ಯೂಸ್ ಬರೋಲ್ಲ ಫ್ರೆಂಡ್ಸ್. ಇದರಲ್ಲಿ ರೆಗ್ಯುಲರ್ ಇರಬೇಕು. ನೀವು ಡೈಲಿ ಒಂದೇ ವೀಡಿಯೋ ಹಾಕ್ರಿ, ಅಥವಾ 2 ದಿನಕ್ಕೆ ಒಂದೇ ವೀಡಿಯೋ ಹಾಕ್ರಿ. ರೆಗ್ಯುಲರ್ ಇರಬೇಕು. ಇವತ್ತು 2 ದಿನಕ್ಕೆ ಒಂದು ಹಾಕಿ ಅಂದರೆ ಅವತ್ತು ಹಾಕಲೇಬೇಕಾಗುತ್ತೆ ಫ್ರೆಂಡ್ಸ್. ನೀವು ತಪ್ಪಿಸಲೇಬಾರ್ದು. ಆಗ ಏನಾಗುತ್ತೆ ಅಂದರೆ, ಒಂದು ಯೂಟ್ಯೂಬಿಂದ ರೆಕಮೆಂಡೇಷನ್ ಸಿಗುತ್ತೆ ಫ್ರೆಂಡ್ಸ್. ಇನ್ನೊಂದು, ನಿಮಗೆ ಹೆಚ್ಚು ರೆಕಮೆಂಡೇಷನ್ ಸಿಗಬೇಕು ಅಂದರೆ ಲೈಕ್ ಮಾಡಬೇಕು ಫ್ರೆಂಡ್ಸ್. ಅತಿ ಹೆಚ್ಚು ಲೈಕ್ ಬಂದರೆ ನಿಮ್ಗೆ ಯೂಟ್ಯೂಬಿಂದ ರೆಕಮೆಂಡೇಷನ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಾವೆಲ್ಲ ಚಾನಲ್ನಲ್ಲೂ ಹೇಳ್ತಿರ್ತಾರೆ, ಪ್ಲೀಸ್ ಲೈಕ್ ಮಾಡಿ ಅಂತೇಳಿ. ಯಾಕೆ ಅಂದರೆ ಅದು ಇನ್ನೊಬ್ಬರಿಗೂ ಸಹ ತೋರಿಸುತ್ತೆ, ಇವರು ಜನಗಳಿಗೆ ಇಷ್ಟ ಆಗಿದೆ, ಮುಂದಿನ ಜನಗಳಿಗೂ ಸಹ ಇಷ್ಟ ಆಗುತ್ತೆ ಅಂತೇಳಿ ರೆಕಮೆಂಡೇಷನ್ ಆಗುತ್ತೆ. ಅದಕ್ಕೋಸ್ಕರ ಕೇಳ್ತಾರೆ. ಅದಕ್ಕೋಸ್ಕರ ನೀವು ನಂಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ಗಳು, ಅತಿ ಹೆಚ್ಚು ಕಮೆಂಟ್ ಬಂದರೂ ಸಹ ರೆಕಮೆಂಡೇಷನ್ ಆಗುತ್ತೆ. ಅದರಲ್ಲಿ ಜನರಿಗೆ ಇಷ್ಟ ಆಗಿದೆ, ಏನೋ ಕ್ವಶನ್ ಕೇಳ್ತಾ ಇದ್ದಾರೆ ಅಂತೇಳಿ ಯೂಟ್ಯೂಬ್ ಆಲ್ಗೋರಿದಮ್ ಅರ್ಥ ಮಾಡ್ಕೊಂಡು ಅದನ್ನು ಕಮೆಂಟ್ ಬಾಕ್ಸ್ನಲ್ಲೂ ಸಹ ಕೇಳುತ್ತೆ ಫ್ರೆಂಡ್ಸ್. ಅದು ಒಂದು ಯೂಟ್ಯೂಬ್ನಿಂದ ರೆಕಮೆಂಡೇಷನ್ ಆಗೋಕ್ಕೆ ಒಂದು ದಾರಿ ಆಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ನೊಂದು CTR, ಹಾಗೆ ಕರೆಂಟ್ ಥ್ರೂ ರೇಟ್ ಅಂತೇಳಿ, ಅಂದರೆ ಕ್ಲಿಕ್ ಥ್ರೂ ರೇಟ್ ಅಂತ. ಕ್ಲಿಕ್ ಥ್ರೂ ರೇಟ್ ಅಂದರೆ, ನೀವು ಯೂಟ್ಯೂಬ್ನಲ್ಲಿ ರೆಕಮೆಂಡೇಷನ್ ಮಾಡಿದಾಗ ಕ್ಲಿಕ್ ಮಾಡಿರ್ತಾರಲ್ಲ, ಅದನ್ನು ಕ್ಲಿಕ್ ಮಾಡಿರ್ತಾರಲ್ಲ, ಅದು ಎಷ್ಟು ಪರ್ಸೆಂಟೇಜ್ ಅಂತ ನೋಡುತ್ತೆ. ಅದರಲ್ಲಿ ಅತಿ ಹೆಚ್ಚು ಚೆನ್ನಾಗಿ ಕ್ಲಿಕ್ ಮಾಡಿದರೆ, ನಿಮ್ಮದು ಯೂಟ್ಯೂಬ್ ತಮ್ಮನೇದು ಒಳ್ಳೆ ಕ್ರಿಯೇಟಿವಿಟಿ ಆಗಿದ್ದರೆ ಕ್ಲಿಕ್ ಮಾಡ್ತಾರೆ. ಆ ಕ್ಲಿಕ್ ಮಾಡಿದ್ರಿಂದಲೂ ಸಹ ನಿಮಗೆ ಒಂದು ಒಳ್ಳೆಯ ಕಂಟೆಂಟು ವೀಡಿಯೋ ಬರುತ್ತೆ ಫ್ರೆಂಡ್ಸ್. ಆಗ ವೀಡಿಯೋನ ಕ್ಲಿಕ್ ಮಾಡಿ ನೋಡಿದರೆ ನಿಮ್ಮದು ಇನ್ನೊಬ್ಬರಿಗೆ ರೆಕಮೆಂಡೇಷನ್ ಆಗುತ್ತೆ. ಈ ರೀತಿ ನಿಮ್ಮ ಯೂಟ್ಯೂಬ್ ರೆಕಮೆಂಡೇಷನ್ ಆಗುತ್ತೆ, ಆಲ್ಗೋರಿದಮ್ ಇರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನು ಇದು ಹೇಳ್ತಿರೋದ್ರಲ್ಲಿ ನಿಮ್ಮದು ಸಹ ಸ್ವಲ್ಪ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಬಿಟ್ಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್.